ನಮಸ್ಕಾರ ವೀಕ್ಷಕರೇ, ಶೋಧ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಷಾಢ ಮಾಸದ ಕೊನೆಯ ದಿನ ಅಂದರೆ ಆಷಾಢ ಅಮಾವಾಸ್ಯೆಯನ್ನು ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಸಡಗರದಿಂದ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಎಂದು ಆಚರಿಸಲಾಗುತ್ತದೆ. ಈ ವ್ರತವನ್ನು ಪತಿ ಸಂಜೀವಿನಿ ವ್ರತ ಎಂದು ಕರೆಯುತ್ತಾರೆ. ಆದರೆ ಈ ಅಮಾವಾಸ್ಯೆಗೆ ಭೀಮನ ಅಮಾವಾಸ್ಯೆ ಅಂತ ಯಾಕೆ ಕರೀತಾರೆ? ಆ ದಿನ ಪತಿಯ ಪಾದಪೂಜೆ ಅಥವಾ ಭಂಡಾರ ಒಡೆಯುವುದು ಯಾಕೆ ಮಾಡ್ತಾರೆ? ಈ ವರ್ಷದ ಭೀಮನ ಅಮಾವಾಸ್ಯೆಯ ದಿನಾಂಕ, ವ್ರತದ ಪೌರಾಣಿಕ ಹಿನ್ನೆಲೆ ಮತ್ತು ಪೂಜಾ ನಿಯಮಗಳನ್ನು ನಾವು ಈ ವಿಡಿಯೋದಲ್ಲಿ ಕೂಲಂಕುಷವಾಗಿ ತಿಳಿಯೋಣ ಬನ್ನಿ. ಅದಕ್ಕೂ ಮೊದಲು ನೀವು ಇನ್ನು ನಮ್ಮ ಶೋಧ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಟಚ್ ಮಾಡಿ. ಮೊದಲನೆಯದಾಗಿ ಈ ವರ್ಷ ಅಂದರೆ 2026 ಭೀಮನ ಅಮಾವಾಸ್ಯೆ ಆಗಸ್ಟ್ 12 ಬುಧವಾರದಂದು ಬರುತ್ತದೆ. ಆಷಾಢ ಮಾಸದ ಮುಕ್ತಾಯದೊಂದಿಗೆ ಶ್ರಾವಣ ಮಾಸದ ಶುಭಾರಂಭಕ್ಕೆ ಇದು ನಾಂದಿ ಹಾಡುತ್ತದೆ. ಭೀಮನ ಅಮಾವಾಸ್ಯೆಯ ಹಿಂದಿನ ಮಹತ್ವ ಮತ್ತು ಪೌರಾಣಿಕ ಕಥೆ ತುಂಬ ಆಸಕ್ತಿದಾಯಕವಾಗಿದೆ. ಜ್ಯೋತಿರ್ಭೀಮೇಶ್ವರ ಮತ್ತು ಶಿವಪಾರ್ವತಿ ಕಲ್ಯಾಣ. ಸ್ಕಂದ ಪುರಾಣದ ಪ್ರಕಾರ ಈ ದಿನ ಪಾರ್ವತಿ ದೇವಿಯ ಅಪಾರ ಭಕ್ತಿಗೆ ಒಲಿದ ಶಿವನು ಆಕೆಯನ್ನು ತನ್ನ ಧರ್ಮಪತ್ನಿಯಾಗಿ ಸ್ವೀಕರಿಸಿದನು. ಆದ್ದರಿಂದ ಈ ದಿನ ಶಿವಪಾರ್ವತಿಯರನ್ನು ಜ್ಯೋತಿರ್ಭೀಮೇಶ್ವರ ರೂಪದಲ್ಲಿ ಪೂಜಿಸಲಾಗುತ್ತದೆ. ಸತ್ತ ಪತಿಯನ್ನು ಬದುಕಿಸಿದ ವ್ರತ. ಮತ್ತೊಂದು ಕಥೆಯ ಪ್ರಕಾರ ಒಬ್ಬ ಬಡ ರಾಜಕುಮಾರಿ ಸತ್ತ ರಾಜಕುಮಾರನನ್ನು ಮದುವೆಯಾಗುವ ಪರಿಸ್ಥಿತಿ ಬಂದಾಗ ಆಕೆ ಪತಿಯ ಶವದ ಮುಂದೆ ಆಷಾಢ ಅಮಾವಾಸ್ಯೆಯ ದಿನ ಮಣ್ಣಿನ ದೀಪಗಳನ್ನು ಮಾಡಿ ಪರಮಶಿವನನ್ನು ಪೂಜಿಸುತ್ತಾಳೆ. ಆಕೆಯ ಪತಿಭಕ್ತಿ ಮತ್ತು ವ್ರತಕ್ಕೆ ಮೆಚ್ಚಿದ ಶಿವಪಾರ್ವತಿಯರು ಪ್ರತ್ಯಕ್ಷರಾಗಿ ರಾಜಕುಮಾರನಿಗೆ ಜೀವದಾನ ನೀಡುತ್ತಾರೆ. ಆದ್ದರಿಂದ ಇದನ್ನು ಪತಿ ಸಂಜೀವಿನಿ ವ್ರತ ಎಂದು ಕರೆಯುತ್ತಾರೆ. ಈ ವ್ರತವನ್ನು ಮನೆಯ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಮತ್ತು ಅವಿವಾಹಿತ ಯುವತಿಯರು ಉತ್ತಮ ಪತಿಯನ್ನು ಪಡೆಯಲು ಹಾಗೂ ತಮ್ಮ ಸಹೋದರರ ಶ್ರೇಯಸ್ಸಿಗಾಗಿ ಆಚರಿಸುತ್ತಾರೆ. ಪೂಜಾ ನಿಯಮಗಳು ಮತ್ತು ಅದರ ಹಂತಗಳು. ಸಂಕಲ್ಪ ಮತ್ತು ಸಿದ್ಧತೆ. ಈ ದಿನ ಮುಂಜಾನೆ ಬೇಗ ಎದ್ದು ಅಭ್ಯಂಜನ ಸ್ನಾನ ಮಾಡಿ ಹೊಸ ಅಥವಾ ಶುಚಿಯಾದ ಉಡುಪುಗಳನ್ನು ಧರಿಸಬೇಕು. ಮನೆ ಮತ್ತು ಪೂಜಾಗೃಹವನ್ನು ರಂಗೋಲಿಯಿಂದ ಅಲಂಕರಿಸಬೇಕು. ಜ್ಯೋತಿರ್ಭೀಮೇಶ್ವರ ಸ್ಥಾಪನೆ. ಒಂದು ತಟ್ಟೆಯಲ್ಲಿ ಅಕ್ಕಿ ಹರಡಿ ಅದರ ಮೇಲೆ ಕೆಂಪು ಮಣ್ಣಿನಿಂದ ಅಥವಾ ಹಿಟ್ಟಿನಿಂದ ಮಾಡಿದ 2 ದೀಪಗಳನ್ನು ಅಂದರೆ ಜ್ಯೋತಿ ರೂಪದ ಶಿವಪಾರ್ವತಿಯರನ್ನು ಪ್ರತಿನಿಧಿಸುವ ದೀಪಗಳು ಇಟ್ಟು ದೀಪ ಬೆಳಗಿಸಲಾಗುತ್ತದೆ. 9 ಗಂಟಿನ ಗೌರಿ ದಾರ, ಕಂಕಣ ದಾರ. ಪೂಜೆಯಲ್ಲಿ 9 ಗಂಟುಗಳಿರುವ ಅರಿಶಿನದ ದಾರವನ್ನು ಇಟ್ಟು ಪೂಜಿಸಿ ನಂತರ ಮಹಿಳೆಯರು ತಮ್ಮ ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ. ನೈವೇದ್ಯ ಏನು ಮಾಡಬೇಕು ನೋಡೋಣ ಬನ್ನಿ. ಈ ದಿನ ವಿಶೇಷವಾಗಿ ಹಿಟ್ಟಿನ ಕರಿಕಡುಬು ಅಥವಾ ತಂಬಿಟ್ಟು ದೀಪಗಳನ್ನು ಸಿದ್ಧಪಡಿಸಲಾಗುತ್ತದೆ. 9 ಕರಿ ಕಡುಬುಗಳನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸುವುದು ಸಂಪ್ರದಾಯವಾಗಿದೆ. ಪತಿ ಪಾದಪೂಜೆ. ಪೂಜೆ ಮುಗಿದ ನಂತರ ವಿವಾಹಿತ ಮಹಿಳೆಯರು ತಮ್ಮ ಗಂಡನಿಗೆ ಆರತಿ ಎತ್ತಿ ಪಾದಪೂಜೆ ಮಾಡಿ ಆಶೀರ್ವಾದ ಪಡೆಯುತ್ತಾರೆ. ಭಂಡಾರ ಒಡೆಯುವುದು. ಸಹೋದರರ ಹರಕೆ. ಪೂಜೆಯ ಕಡುಬಿನಲ್ಲಿ ಒಂದರಲ್ಲಿ ನಾಣ್ಯವನ್ನು ಬಚ್ಚಿಡಲಾಗುತ್ತದೆ. ಅದನ್ನು ಸಹೋದರರು ಅಥವಾ ಮನೆಯ ಚಿಕ್ಕ ಹುಡುಗರು ತಮ್ಮ ಕೈಯಿಂದ ಅಥವಾ ಮೊಣಕೈಯಿಂದ ಒಡೆಯುತ್ತಾರೆ. ಇದು ಅವರ ಸಹೋದರಿಯ ಪ್ರಾರ್ಥನೆಯ ಸಂಕೇತ ಮತ್ತು ಸಹೋದರನ ದೀರ್ಘಾಯುಷ್ಯದ ರಕ್ಷೆಯಾಗಿದೆ. ಸಂಸ್ಕೃತಿ, ಭಕ್ತಿ ಮತ್ತು ಕುಟುಂಬದ ಬಾಂಧವ್ಯವನ್ನು ಬೆಸೆಯುವಂತಹ ನಮ್ಮ ಭಾರತೀಯ ಪರಂಪರೆಯ ಈ ಸುಂದರ ಹಬ್ಬ ಭೀಮನ ಅಮಾವಾಸ್ಯೆ. ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಭೀಮನ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಆಸಕ್ತಿಕರ ಸಾಂಸ್ಕೃತಿಕ ಮತ್ತು ಚಾರಿತ್ರಿಕ ಮಾಹಿತಿಗಾಗಿ ನಮ್ಮ ಶೋಧ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.